ಮಾತಾಕಿ ಸನ್ಮಾನ್ಯ ಬಂಧುಗಳೇ, ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಈ ಕಾರ್ಯಕ್ರಮ ಮುಗಿಸಿ ಮತ್ತೆ ಕನಕಪುರದಲ್ಲಿ ಒಂದು ಕಾರ್ಯಕ್ರಮ ಇದೆ, ಹೋಗ್ಬೇಕಾಗದೆ, ತುಂಬಾ ವಿಳಂಬ ಆಗದೆ. ಇಲ್ಲಿವರೆಗೂ ಮಾತಾಡುವಂತ ಎಲ್ಲ ನಮ್ಮ ಅಭಿಮಾನಿಗಳು, ನಮ್ಮ ಸ್ನೇಹಿತರು ಈ ಶಾಸಕರ ಬಗ್ಗೆಗೆ ಮತ್ತೆ ಈ ಪಾರ್ಲಿಮೆಂಟ್ ಸದಸ್ಯರ ಬಗ್ಗೆಗೆ, ಈ ತಾಲೂಕಿಗೆ ಆಯ್ತಾ ಇರ್ತಕ್ಕಂಥ ಅನ್ಯಾಯಗಳು ಏನು ಅನ್ನೋದನ್ನ ಕುಲಂಕುಷವಾಗಿ ನಿಮ್ಗೆ ವಿಮರ್ಶೆ ಮಾಡೋರೆ. ಮತ್ತೆ ಅದನ್ನ ವಿಮರ್ಶೆ ಮಾಡ್ತಕ್ಕಂಥ ಅವಶ್ಯಕತೆ ಭಾವಿಸಿರ್ತಕ್ಕಂಥದ್ದು. ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರೇ, ಅಶ್ವಥ್ ನಾರಾಯಣ ಅವರೇ, ನಿಖಿಲ್ ಕುಮಾರಸ್ವಾಮಿ ಅವರೇ ಹಾಗೂ ನಿಂಗಪ್ಪ ಅವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ, ಇವತ್ತು ಮೊನ್ನೆ ದಿವಸ ಕಾಂಗ್ರೆಸ್ ಅವರು MP ಅವರು ಇಡೀ ಊರು ಸುತ್ತ ಪ್ರದಕ್ಷಿಣೆ ಮಾಡ್ಕೊಂಬಂದ್ರು. ಯಾವ ರೀತಿ ಪ್ರದಕ್ಷಿಣೆ ಮಾಡಿದ್ರು ಅಂದ್ರೆ, ಒಂದು ದಿವಸ 2 ದಿವಸ ಮುಂಚಿತವಾಗಿ MP ಅವರು ರೋಡ್ ಶೋ ಮಾಡ್ತಾರೆ. ನೀವೆಲ್ಲ ಬರಬೇಕು ಅಂತ ಹೇಳಿ 500, 200, 300 ದುಡ್ಡು ಕೊಟ್ಟು ಅವ್ರ ಕಾರ್ಯಕ್ರಮನ ಮಾಡಿದ್ರು. ಅವ್ರ ಕಾರ್ಯಕ್ರಮಕ್ಕೆ ಹೋದಂತ ಜಾಗದಲ್ಲಿ ಇವತ್ತು ನಾವೇನ್ ಕಾರ್ಯಕ್ರಮ ಮಾಡಿದೀವೋ ನಮ್ಗೆ ಬಸ್ಗಳನ್ನ ಮಾಡಬೇಕು ಅಂತ ಇಚ್ಛೆ ಇತ್ತು. ಬಸ್ಗಳನ್ನ ಕುಮಾರಣ್ಣನ ಕಾರ್ಯಕ್ರಮಕ್ಕೆ ಮಂಡ್ಯದವರು, KRPೇಟೆ ಅವರು, ಕುಣಿಗಲ್ನಲ್ಲಿರ್ತಕ್ಕಂಥ ಒಂದು ಬಸ್ನು ಬಿಡದಂತೆ ತಗೊಂಡೋಗಿದ್ರಿಂದ ನಮ್ಗೆ ಬಸ್ಸಿನ ಸವಲತ್ತನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲ. ಬಸ್ಸಿನ ಸವಲತ್ತನ್ನ ಕೊಡ್ಲಿಕ್ಕೆ ಆಗದೇ ಇದ್ರು ಸಹ ಇವತ್ತು ನೀವು ಸೇರಿರ್ತಕ್ಕಂಥ ಜನ, ಇಲ್ಲಿವರೆಗೂ ಇದ್ದಂತ ಜನ, ಈಗ ಹೋಗಿರೋ ಜನರು ನೋಡ್ತು ಅಂತ ಹೇಳಿದಾಗ ನಾವು ಯಾರಿಗೂ ಕೂಲಿ ಕೊಟ್ಟು ಕರ್ಸಿಲ್ಲ. ನೀವೆಲ್ಲರೂ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರ ಮತ್ತೆ ದೇವೇಗೌಡರ ಅಭಿಮಾನದ ಮೇಲೆ ಮತ್ತೆ ಈ ಕ್ಷೇತ್ರದ ಅಭ್ಯರ್ಥಿ ಆಗಿರ್ತಕ್ಕ ಡಾಕ್ಟರ್ ಮಂಜುನಾಥ್ ಅವರ ಅಭಿಮಾನ ಮೇಲೆ ಬಂದಿರ್ತಕ್ಕಂಥವ್ರು ನಿಮ್ಗೆಲ್ಲರಿಗೂ ನಾವು ಕೈ ಎತ್ತಿ ಮುಗಿಬೇಕು. ಇವತ್ತೇನು ಒಗ್ಗಟ್ಟನ್ನು ನೀವು ಪ್ರದರ್ಶನ ಮಾಡಿದಿರೋ, ಮುಂದೆ ಚುನಾವಣೆ ನಡೆಯುವ ಹಂತದಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಲಿಸ್ಕೊಂಡು ನಾವೊಂದು ಅದ್ದೂರಿ ದಿನನ ಆಚರಣೆ ಮಾಡ್ತಕ್ಕಂಥದಕ್ಕೆ ನೀವೆಲ್ಲರೂ ಪಾತ್ರ ಆಗ್ಬೇಕು ಅಂತ ನಾವು ಭಾವಿಸಿರ್ತಕ್ಕಂಥದ್ದು. ಮೊನ್ನೆ ನಮ್ಮ MP ಅವರು ಕಾಮಗಾರಿ ಏನು ಮಾಡೋರೆ, ಮಾಡೋರೆ ಅನ್ನೋಂಥದ್ದು, ಕಾಮಗಾರಿ ಏನು ಮಾಡದೇ ಇದ್ರು ಎಲ್ಲೆಲ್ಲಿ ಏನೇನು ಸ್ಟೆಟ್ ಬಾರಮ್ ಇರ್ಬೋದು, ಎಡವಾಣಿತ ಇರ್ತಕ್ಕಂಥ ಜಮೀನು ಇರ್ಬೋದು, ಅಥವಾ ಹೇಮಾವತಿಯ ನೀರನ್ನ ಎಲ್ಲಿ ತಗೊಂಡೋಗ್ಬೇಕು ಅಂತ ಚಿಂತೆ ಮಾಡಿರುವಂತಹದ್ದು, ಕುಡಿಲಿಕ್ಕೆ ನೀರಿನ ರೈತರಿಗೆ ಬಿಡದಂಗೆ ಕುಡಿಯೋ ನೀರಿಗೆ ಅಂತ ರಿಸರ್ವ್ ಮಾಡ್ಕೊಂಡು ಎಲ್ಲಿ ತಗೊಂಡೋಗ್ತಾರೆ ಅನ್ನುವಂಥದ್ದನ್ನ ಬಲರಾಮ್ ಇರ್ಬೋದು, ಇನ್ ಕೆಲವು ಜನ ಮಾತಾಡಿದಂಥವ್ರು ಎಲ್ಲರೂ ಆ ವಿಚಾರವಾಗಿ ಮಾತಾಡಿರ್ತಕ್ಕಂಥದ್ದು. ಮತ್ತೆ ಆ ಪ್ರಶ್ನೆ ನಾನು ಮಾತಾಡಕ್ ಹೋಗಲ್ಲ. ಅವೆಲ್ಲ ನಮ್ಗೆ ಉಳ್ಕೋಬೇಕು ಅನ್ನೋದೇ ಆದ್ರೆ ಸ್ಟೆಟ್ ಫಾರಂ ಇರ್ಬೋದು, ಎಡವಾಣಿ ತೋಟ ಜಮೀನು ಇರ್ಬೋದು, ಅಥವಾ ಬಂಡೆಗಳು ಇರ್ಬೋದು, ಅವೆಲ್ಲ ಉಳ್ಕೋಬೇಕು ಅನ್ನೋದೇ ಆದ್ರೆ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಈ ಸುರೇಶ್ನವ್ರನ್ನ ನೀವು ಸೋಲಿಸ್ತಲೇ ಹೋದ್ರೆ ನೀವು ಎಲ್ಲ ಮತ್ಕೊಡ್ಬೇಕಾಯ್ತದೆ, ನಾವು ಮತ್ಕೊಡ್ಬೇಕಾಯ್ತದೆ. ಏನು ದೊಡ್ಡಕೆರೆ ಕಟ್ಟಿದಂತ ಪುಣ್ಯಾತ್ಮರು ರೈತರಿಗೆ ಅಂತೇಳಿ ನೀರಾವರಿಗೆ ಅಂತ ಕೊಟ್ಟಂತಹದ್ದು, ಆ ನೀರಾವರಿ ಬೆಳೆನ ನಾವು ಯಾರ ಬೆಂಗಳೂರಲ್ಲಿ ಮಾರ್ಕೊಂಡು ನಾವು ಅವ್ರ ಜಮೀನಲ್ಲಿ ಕೂಲಿ ಕೆಲಸ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಬರ್ತದೆ ಏನಂತ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಸಾಲದಿಕ್ಕೆ ನನ್ನ ಎಲ್ಲ ಅವ್ರ ಮನೆಯೆಲ್ಲ ಪ್ರಚಾರ ಮಾಡ್ಕೊಂಡ್ ಬಂದಾಗ ಡಿ ಕೃಷ್ಣಕುಮಾರ್ ನಿಂತಿಲ್ಲ, ನಾಗರಾಜ ನಿಂತಿಲ್ಲ, ನೀವು ಎಲ್ಲ ದಳದವರೆಲ್ಲ ಬಿಜೆಪಿಗೆ ಹಾಕಿ ಕಾಂಗ್ರೆಸ್ಗೆ ಹಾಕಿ ಅಥವಾ ಬಿಜೆಪಿಯವರು ಕಾಂಗ್ರೆಸ್ಗೆ ಹಾಕಿ ಅಂತ ಹೇಳಿ ಮತ ಯಾಚನೆ ಮಾಡ್ಕೊಂಡಿರೋ ಜೊತೆಗೆ ಡಾಕ್ಟರ್ ಮಂಜುನಾಥ್ ಯಾವ ಊರಿನವರು? ಡಾಕ್ಟರ್ ಮಂಜುನಾಥ್ ಚನ್ನರಾಯಪಟ್ಟಣದಿಂದ ಕುರ್ದಿಗೆ ಅಭ್ಯರ್ಥಿ ಆಗ್ಬೇಕಾಗಿತ್ತ? ಇಲ್ಲಾರು ಅಭ್ಯರ್ಥಿ ಇರ್ಲಿಲ್ವಾ? ನಾನು ಅಭ್ಯರ್ಥಿ ಆಗಿದ್ದೀನಿ, ನನಗೆ ಓಟ್ ಕೊಡಿ ಅಂತ ಹೇಳಿ ಕೇಳ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತೋ. ಇವ್ರು ಯಾವ ಊರಿನವರು? ಇವರು ಡಾಕ್ಟರ್ ಮಂಜುನಾಥ್ ಇಲ್ಲಿಗೆ 70 ಕಿಲೋಮೀಟರ್ನಲ್ಲಿ ನಮ್ಮ ಹತ್ತಿರದಲ್ಲಿ 45 ಕಿಲೋಮೀಟರ್ ನಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥವ್ರು. ಇವ್ರು ಕನಕಪುರದಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗ್ತದೆ? ನಾನು ಏನೋ ಸ್ವಂತ ಕುಣಗುಲ್ ತಾಲೂಕಿನಲ್ಲೇ ಹುಟ್ಟಿ, ಕುಣಗುಲ್ ತಾಲೂಕಿನಲ್ಲೇ ಬೆಳೆದು, ಕುಣಗುಲ್ ತಾಲೂಕಿನಲ್ಲಿ ಇದ್ದೀನಿ ಇನ್ನೊಂದು ರೀತಿಯಲ್ಲಿ ಮಂಜುನಾಥ್ ಚನ್ನರಾಯಪಟ್ಟಣದವರು ಅಂತ ಹೇಳ್ತಾವ್ರೆ. ಮಂಜುನಾಥ್ ಚನ್ನರಾಯಪಟ್ಟಣದವರು ಅಂತ ಹೇಳದೆ ಆದ್ರೆ ರಾಹುಲ್ ಗಾಂಧಿ ಅವ್ರು ಬಂದು ಕೇರಳದಲ್ಲಿ ನಿಂತ್ಕೊತಾವ್ರೆ. ಯಾಕೆ ನಿಂತ್ಕೊತಾವ್ರೆ? ಅದಕ್ಕೆ ಅವರು ಹುಟ್ಟು ಬೆಳೆದಿದ್ದು ಏನೇ ಆದ್ರೂ ಚುನಾವಣೆಯಲ್ಲಿ ಯಾವ ರಾಜ್ಯದಲ್ಲಿ ಆರೋಪಿಸಬಹುದು,
ಯಾವ ಕ್ಷೇತ್ರದಿಂದ ತಾಲೂಕಿನಿಂದ ಇನ್ನೊಂದು ಕ್ಷೇತ್ರಗಳು ನಿಂತ್ಕೋಬಹುದು ಅನ್ನುವಂಥದ್ದೆಲ್ಲ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗದೆ. ಇವರಿಂದ ನಮ್ಗೆ ಯಾವುದೇ ತರವಾದಂತ ಒಳ್ಳೇದಾಗುವಂತ ಪರಿಸ್ಥಿತಿ ಇಲ್ಲ, ನಮ್ಗೆ ಕೆಟ್ಟೇ ಆಗುವಂತಹದ್ದು. ಇವ್ರು ಕುಡಗೂರು ತಾಲೂಕಿನ ರೂಟ್ ಹೊಡೆದು ಕುಡಗೂರು ತಾಲೂಕಿನ ಓಟ್ ತಗೊಂಡು MP ಆಗ್ಬೇಕು, ಕುಡಗೂರು ತಾಲೂಕಿನ ಓಟ್ ತಗೊಂಡು MLA ಆಗ್ಬೇಕು. MP ಗಿಂತಲೂ ಈ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಬೇಕಾಗಿರ್ತಕ್ಕಂಥದ್ದು ಸನ್ಮಾನ್ಯ ಶ್ರೀ ಡಾಕ್ಟರ್ ರಂಗನಾಥ್ರವರು. ಡಿ ಕೃಷ್ಣಕುಮಾರ್ ಹೇಳಿದಂತ ರೀತಿಯಲ್ಲಿ ಡಾಕ್ಟರ್ ರಂಗನಾಥ್ ಅವರು MP ಮುಂದೆಗಡೆ ಸ್ಕೂಲ್ಗೆ ಹೋದಾಗ ಸ್ಕೂಲ್ ಮಾಸ್ಟರ್ ಕೈ ಕಟ್ಕೊಂಡು ನಿಂತ್ಕೊ ಅಂತ ಹೇಳ್ದಂಗೆ ಅವ್ರು ಹೇಳ್ದಲೇ ಇದ್ರು ಕೈ ಕಟ್ಕೊಂಡು ನಿಂತ್ಕೊತಾರೆ. ಅವ್ರು ಹೇಳ್ದಲೇ ಇದ್ರು ಕೈ ಕಟ್ಕೊಂಡು ನಿಂತ್ಕೊತಾರೆ. ಆ ಕಾರಣಕ್ಕಾಗಿ ಇವ್ರನ್ನ ನಾವು ಮನೆಗೆ ಕಳಿಸ್ಬೇಕು. ನೀವು ಮನೆಗೆ ಕಳಿಸ್ಲಿಲ್ಲ ಅಂತ ಅಂದ್ರೆ ನಾವು ನಮ್ಮ ರಾಜಕಾರಣ ಅಂತ್ಯ ಮಾಡ್ಕೋಬೇಕಾಗ್ತದೆ. ನೀವು ಎಲ್ಲೆಲ್ಲಿ ಬದುಕಬೇಕು ಅನಿಸ್ತದೋ ಬದುಕುವಂತ ಕಡೆಗೆ ಹೋಗಿ ಬದುಕೋಬೇಕಾಗ್ತದೆ. ಇಲ್ಲದೇ ಇದ್ರೆ ಈ ತಾಲೂಕು ಉದ್ಧಾರ ಆಗಲ್ಲ. ಸನ್ಮಾನ್ಯ ಶ್ರೀ ಉಚ್ಮಾಸ್ತಿಗೌಡರಿಂದ ಹಿಡಿದು, ರಾಮಾಯಣದಿಂದ ಹಿಡಿದು, ನಮ್ಮಿಂದ ಹಿಡಿದು, ನಿಂಗಪ್ಪನಿಂದ ಹಿಡಿದು ಯಾರ್ಯಾರು ಈ ಕ್ಷೇತ್ರದ ಶಾಸಕರಾಗಿದ್ರು ಅವರೆಲ್ಲರೂ ಗುಣಗಾನ ನೀವೇನು ಮಾಡ್ತಾ ಇದ್ದೀರೋ ಮತ್ತೆ ಅಂತ ಕಾಲ ಬರಬೇಕು ಅಂತ ಹೇಳೋದೇ ಆದ್ರೆ ಈ ಹೈಯೋಗ್ರನ್ನ ಆಚೆ ಕಳಿಸ್ಬೇಕಾಗ್ತದೆ, ನೀವು ಮಾಡಬೇಕಾಗ್ತದೆ. ಇಲ್ಲದೇ ಹೋದ್ರೆ ಕಷ್ಟ ಆಯ್ತದೆ. ಇದು ಗೆದರ್ಸ್ಕೊಂಬಂದ್ ದಿವಸ ನಾವೊಂದು ಡಾನ್ಲೈನ್ ಮಾಡಕ್ಕೆ ಅಂತ ಹೇಳಿ ಡಾಕ್ಟರ್ ಮಂಜುನಾಥ್ನ ನಾವು ಕರ್ಕೊಂಬತ್ತೀವಲ್ಲ, ಅವತ್ತು ಇವರ ಇತಿಹಾಸ ಬಿಚ್ಚಿ ಹೇಳುವಂತ ಸಂದರ್ಭ ಅದೇ. ಅವತ್ತು ಹೇಳೋಣ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಬೇರೆ ಕಡೆ ಹೋಗ್ಬೇಕಾಗಿರೋದ್ರಿಂದ ನಾನು ಮಾತನ್ನ ಇಲ್ಲೇ ಮುಗಿಸ್ತೀನಿ. ನಿಮ್ಮ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೀನಿ. ಬಿಜೆಪಿ ದಳ ಒಂದಾಯ್ತು. ಇವತ್ತು ಮಂಜುನಾಥ್ ಚುನಾವಣೆ ಒಂದಾದ್ವಿ. ಅದಕ್ಕೆ ಬಂದು ದಳದವ್ರು ಏನ್ ಹೇಳ್ತಿದ್ರಿ, ಅಣ್ಣ ನೀವು ಇಬ್ರು ಬೇರೆ ಬೇರೆ ಆಗ್ಬಿಟ್ರಿ, ನೀವು ಒಂದಾಗ್ರಣ ಇದ್ರೆ ಕಷ್ಟ ಆಯ್ತು ಚುನಾವಣೆ ಅಂತ ಹೇಳ್ತಾ ಇದ್ರಿ. ಜನತಾ ದಳದವರು ಅದನ್ನ ಹೇಳ್ತಾ ಇದ್ರು, ಬಿಜೆಪಿ ಮುಖಂಡರು ಅದನ್ನ ಹೇಳ್ತಾ ಇದ್ರು. ಕಳೆದ ಚುನಾವಣೆ ಒಂದಾಗ್ಲಿಕ್ಕೆ ಅಂತ ಪ್ರಯತ್ನ ಪಟ್ಟ ಕಾರಣಾಂತರದಿಂದ ಒಂದಾಗ್ಲಿಲ್ಲ ನಮ್ಮ MLA ಚುನಾವಣೆಯಲ್ಲಿ. ಅಟ್ಲೀಸ್ಟ್ ಡಾಕ್ಟರ್ ಮಂಜುನಾಥ್ ಚುನಾವಣೆದಾದ್ರೂ ನಾವು ಒಂದಾಗುವಂತ ಸಂದರ್ಭ ಒದಗೊಟ್ಟು ಒಂದಾಗಿದ್ದೀವಿ. ಒಂದಾಗಿ ಅಂತ ನಮ್ಗೇನು ಹೇಳ್ತಾ ಇದ್ರು ನೀವು, ಒಂದಾಗಿ ಅಂತ ಹೇಳಿ ಸಂತೋಷ ಪಟ್ಕೊಂಡು ನೀವೇನ್ ಹೇಳ್ತಾ ಇದ್ರು, ನಾವು ಇವತ್ತು ಒಂದಾಗಿದ್ದೀವಿ. ಒಂದಾಗಿ ನಿಮ್ ಮುಂದೆಗಡೆ ಕೈ ಮುಗಿ ಪ್ರಾರ್ಥನೆ ಮಾಡ್ತೀವಿ, ಓಟ್ ಕೊಡಿ ಅಂತ ಹೇಳಿ. ನಾವು ಒಂದಾಗಿದ್ದೀವಿ, ನಮ್ಮ ಓಟ್ ಇಷ್ಟುದ್ದ ಅಂತ ನಾವೇನ್ ಹೇಳ್ಕೊತಾ ಇದ್ದೀವೋ, ನಮ್ ವಿರೋಧದವ್ರು ಹೇಳ್ತಾವ್ರೆ ಇವರಿಬ್ರು ಒಂದಾಗವ್ರೆ. ಇವರಿಬ್ರು ಒಂದಾಗಿದ್ರು ಸಹ ಅವ್ರ ಓಟನ್ನ ನಾವು ಅವ್ರಿಗೆ ಹಾಕೊಳ್ಳಕ್ ಅವಕಾಶ ಕೊಡಬಾರ್ದು. ನಾವು ಅವ್ರ ಓಟ್ ಇಬ್ಬರು ಓಟ್ನಲ್ಲಿ 25,000 ಓಟನ್ನ ಕದಿಲೇಬೇಕು ಅಂತೇಳಿ ಪ್ರಯತ್ನ ಮಾಡ್ತಾವ್ರೆ. ಆ 25,000 ಓಟನ್ನ ಕದ್ರವರು 25,000 ಓಟ್ ಏನಾದ್ರು ಅವ್ರಿಗೆ ಕೊಟ್ರೆ ನಾವು ಒಂದಾಗಿದ್ದು ಪ್ರಯೋಜನ ಇಲ್ಲ. ನೀವೇನ್ ನಿರೀಕ್ಷಣೆ ಇಟ್ಕೊಂಡಿದ್ರು ಆ ನಿರೀಕ್ಷಣೆಗೆ ತಕ್ಕಂತೆ ಪ್ರತಿಫಲಗಳು ಸಿಗೋದಿಲ್ಲ. ನಾವು ರಾಜಕಾರಣ ನಿವೃತ್ತಿ ಘೋಷಣೆ ಮಾಡ್ಕೋಬೇಕಾಗುತ್ತದೆ. ಆ ಕಾರಣಕ್ಕಾಗಿ ಇವತ್ತು ನಾವು ಒಂದಾಗಿದ್ದೀವಿ ಅನ್ನೋದನ್ನ ಶಕ್ತಿ ತೋರಿಸ್ಬೇಕು ಅನ್ನೋದೇ ಆದ್ರೆ ನಾವು 1,20,000 ಓಟನ್ನ ನಾವು ತಗೊಂಡು ಅಂತ ಹೇಳಿದಾಗ ನಾವು ಒಂದಾಗಿದ್ದೀವಿ ಅನ್ನೋಂಥದ್ದು ಒಂದಾಗಬೇಕು ಅನ್ನುವಂತ ಆಸೆ ಆಕಾಂಕ್ಷೆ ಏನಿತ್ತು ಅದರಲ್ಲಿ ನಿಮಗೆ ಪ್ರತಿಫಲ ಸಿಗ್ತದೆ ಅಂತ ಹೇಳ್ಬೇಕಾಗಿರ್ತಕ್ಕದ್ದು. ಹೌದು, ನಾವಿಬ್ರು ಒಂದಾಗಿದ್ದೀವಿ, ವೇದಿಕೆ ಕೂತ್ಕೊಂಡು ಇಬ್ರು ಒಂದಾಗಿದ್ದೀವಿ. ಆದ್ರೆ ಹಳ್ಳಿನಲ್ಲಿ ಕೆಲವು ಕಡೆ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತೆ ಬಿಜೆಪಿ ಕಾರ್ಯಕರ್ತರು ಇನ್ನೂ ಸ್ವಲ್ಪ ಅಲ್ಲಲ್ಲ ಸ್ವಲ್ಪ ಗೊಂದಲ. ನಾವು ಚುನಾವಣೆಗೆ ಮುಂದಿತ್ತು, ಅವ್ರ ಎದುರುಗಡೆ ನಾನು ಸೋತೆ, ನಾನು ಯಾಕೆ ಒಂದಾಗ್ಬೇಕು ಅವ್ನ ಹಿಂದೆಗಡೆ, ನನ್ನ ಪಾಡಿ ನಾನು ಮಾಡ್ತೀನಿ ಅಂತ. ಅಥವಾ ನಮ್ಮವ್ರು ಯಾರೋ ಬಿಜೆಪಿ ಎದುರುಗಡೆ ನಿಂತು ಸೋತಿರ್ತಕ್ಕಂಥವ್ರು, ನಾನು ಅವ್ನ ಜೊತೆ ಯಾಕೆ ಹೋಗ್ಬೇಕು, ನಾನು ಯಾವ ಕಾರಣದಲ್ಲೂ ಅವ್ರ ಜೊತೆಗೆ ಹೋಗಲ್ಲ, ನನ್ನ ಪಾಡಿ ನಾನು ಮಾಡ್ತೀನಿ ಅಂತ ಹೇಳಿ ಹೇಳುವಂಥದ್ದಿದೆ. ಆ ರೀತಿಯಲ್ಲಿ ಇದು ಸ್ಥಳೀಯವಾಗಿ ಒಂದಾಗ್ದಲೇ ಹೋದ್ರೆ, ಒಂದಾಗಿ ಚುನಾವಣೆ ಮಾಡ್ದಲೇ ಹೋದ್ರೆ ನಾವೇನ್ ನಿರೀಕ್ಷಣೆ 1,20,000 ಓಟ್ ಕೊಡ್ಬೇಕು ಅಂತ ಇಟ್ಕೊಂಡಿದೀವೋ ಆ ಓಟ್ನ ಕೊಡೋದು ಕಷ್ಟ ಆಗ್ತದೆ. ನಿಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೀನಿ. ಮುಂದೆ ಪಂಚಾಯತಿ ಬಂದ ಕಿತ್ತಾಡ್ಕೊಳ್ಳೋಣ, ಡೈರಿ ಚುನಾವಣೆ ಬಂದ ಕಿತ್ತಾಡ್ಕೊಳ್ಳೋಣ, ಸೊಸೈಟಿ ಚುನಾವಣೆ ಬಂದ ಕಿತ್ತಾಡ್ಕೊಳ್ಳೋಣ. ಆದ್ರೆ ಆ ಇಲ್ಲಿನ ವ್ಯತ್ಯಾಸಗಳನ್ನ ಈ ಚುನಾವಣೆ ನಾವೇನಾದ್ರು ಆಯ್ಕೆ ಮಾಡ್ತು ಅಂತ ಹೇಳಿದ್ರೆ ಆದ್ರೆ ನಮಗೆ ನಾವಿಬ್ರು ಒಂದಾಗಿದ್ದು ಪ್ರಯೋಜನ ಇಲ್ಲ ಅನ್ನೋದಾಯ್ತದೆ. ನೀವೇನ್ ನಿರೀಕ್ಷಣೆ ಇಟ್ಕೊಂಡು ನಾವು ಒಂದಾಗ್ಬೇಕು ಅಂತ ಹೇಳಿ ಅದಕ್ಕೂ ಹುಸಿ ಮಾಡ್ದಂಗಾಗ್ತದೆ. ಆ ಕಾರಣಕ್ಕಾಗಿ ನೀವು ಸ್ಥಳೀಯವಾಗಿ ಇರ್ತಕ್ಕಂಥ ಹೊಂದಾಣಿಕೆಯನ್ನು ಮಾಡಿಕೊಂಡು
ಅತಿ ಹೆಚ್ಚಿನ ಮತಗಳನ್ನ ಕೊಡೋದ್ರ ಮುಖಾಂತರ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಸೋದ್ರ ಮುಖಾಂತರ ನರೇಂದ್ರ ಮೋದಿ ಅವರು, ನಡ್ಡಾ ಅವರು ಅಥವಾ ಅಮಿತ್ ಶಾ ಅವರು ಅಥವಾ ಯಡಿಯೂರಪ್ಪನವರು ಏನ್ ಆಸೆ ಆಕಾಂಕ್ಷೆ ಇಟ್ಕೊಂಡು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕರ್ಕೊಂಡೋಗಿ ಬಿಜೆಪಿ ಸಿಂಬಲ್ ಮೇಲೆ ನಿಲ್ಸ್ಕೊಂಡ್ರು, ಆ ನಿಲ್ಸ್ಕೊಂಡಿರ್ತಕ್ಕಂಥದ್ದಕ್ಕೆ ಅವ್ರನ್ನ ಗೆಲ್ಸ್ಕೊತು ಅಂತ ಹೇಳಿದಾಗ